ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆರ್ತಿ ವಿಕ್ರಾಂತ್ ಪಾದ ಪೂಜೆ ಮಾಡ್ತಿದ್ದಾಳೆ. ಈ ಅಮೂಲ್ಯ ಮಾತ್ರ ಯಾಕೆ ಮಾಡ್ತಿಲ್ಲ? ಗಂಡನ ಪಾದ ಪೂಜೆ ಮಾಡಕ್ಕೆ ಇವಳಿಗೆ ಈಗೋ ಅಡ್ಡ ಬರುತ್ತನ್ಸತ್ತೆ. ಇವತ್ತು ಅವಳ ಕೈಲಿ ವೇದಾಂತ್ ಪಾದ ಪೂಜೆ ಮಾಡಿಸಿ ನಿನ್ ಜಾಗ ವೇದಾಂತ್ ಕಾಲ್ ಬಿಡದಲ್ಲೇ ಅಂತ ತೋರಿಸ್ತೇನೆ. ಈ ಮನೇಲಿ ಇಷ್ಟೇ ನಿನ್ನ ಅಸ್ತಿತ್ವ ಅಂತ ಅರ್ಥ ಮಾಡಿಸ್ತೇನೆ. ಬಾವಾ ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಹೇಗಿದೆ ಬಾವಾ? ಚೆನ್ನಾಗಿದ್ಯಾ? ನಾನೇ ನನ್ ಕೈಯಾರ ಮಾಡಿದ್ದು. ಚೆನ್ನಾಗಿದೆ. ಅಯ್ಯೋ ಬಾಬಾ, ಬಿಸಿ ಇದೆ, ಮೆತ್ತಗ್ ಕುಡೀರಿ. ನನ್ಗೆ ಹೀಗೆ ಕುಡ್ದೆ ಅಭ್ಯಾಸ. ಆಸಾಮಿ ಯಾಕೋ ಹೋಗೋ ತರ ಕಾಣ್ತಿಲ್ಲಲ್ಲ? ಕಾಫಿ ಘಾಟೆಗೆ ಜಗ್ಲಿಲ್ಲ ಅಂದ್ರೆ ಸಾಂಬ್ರಾಣಿಗೆ ಚಿಲ್ಲಿ ಪೌಡರ್ ಹಾಕಿ ಹೊಗೆ ಹಾಕ್ಬೇಕು ಅನ್ಸುತ್ತೆ. ಬಾರಯ್ಯ ದೊರೆ, ಏನ್ ಹಂಗ್ ಮುಖ ನೋಡ್ತಿದ್ಯಾ? ಬಾ. ಎಲ್ಲಿಗೆ ಬರ್ಬೇಕು? ಪೂಜೆ ತಟ್ಟೆ ತಂದಿಟ್ಟಿದ್ದು ಕಾಣಿಸ್ಲಿಲ್ವಾ? ಅದಕ್ಕೆ ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ನಿನ್ ಪಾದಕ್ ಪೂಜೆ ಮಾಡ್ಬೇಕು. ನೋಡಿ ನಂದಿ, ನೀನ್ ಹೇಳ್ತಿರೋದ್ ನಿಜಾನಾ? ಯಾಕೆ ಡೌಟಾ? ಹಾಗಾದ್ರೆ ನೀನು ಅಗ್ರಜನ್ ಕಾಲ್ಗೆ ನಮಸ್ಕಾರ ಮಾಡಕ್ ಒಪ್ಕೊಂಡ್ಯಾ? ಹಾ ಬಾಬಾ, ಗಂಡನ್ ಪಾದಕ್ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೊಂಡ್ರೆ ಪೂಜೆ ಕಂಪ್ಲೀಟ್ ಆಗೋದಲ್ವಾ, ಅದಕ್ಕೆ ಆಗಿದಾಗೋಗ್ಲಿ ಅಂತ ಒಪ್ಕೊಂಡೆ. ಕೊನೆಗೂ ನೀನೇ ಒಪ್ಕೊಂಡಿಲ್ಲ, ಅಷ್ಟ್ ಸಾಕು. ಅಮ್ಮು, ನೀನ್ ಎಷ್ಟೇ ಹಠ ಮಾಡಿದ್ರು ಕೊನೆಗೆ ಬಾವನ್ ಪಾದ ಪೂಜೆ ಮಾಡ್ತೀಯ ಅಂತ ನನಗ್ ಗೊತ್ತಿತ್ತು. ಇನ್ನೇನ್ ಮಾಡೋದು, ಕಟ್ಕೊಂಡ್ ತಪ್ಪಿಗೆ ಅನ್ಭವಿಸ್ಬೇಕಲ್ವಾ. ಎಷ್ಟೇ ಆದ್ರೂ ನೀನ್ ಪರಿ ಮಗಳಲ್ವಾ, ಮಾಡದೆ ಇನ್ನೇನ್ ಮಾಡ್ತೀಯ. ಬನ್ನಿ ವೇದಾಂತ್.
ಅಳಿಯಂದ್ರೆ ಯಾಕೆ ಅಷ್ಟು ಅವಸರದಲ್ಲಿ ಹೊರಟಿದ್ದಾರೆ? ಅಮ್ಮ ನೀನ್ ಅಳಿಯಂಗೆ ಹಾಸ್ಪಿಟಲ್ ಇಂದ ಕಾಲ್ ಬಂತು. ಹೇಳ್ದೆ ಕೇಳ್ದೆ ಎದ್ನೋ ಬಿದ್ನೋ ಅಂತ ಹೊರಟ್ಬಿಟ್ರು. ಹೌದಮ್ಮ, ಇನ್ನ ಪೂಜೆನೆ ಮುಗ್ದಿರ್ಲಿಲ್ಲ, ಆದ್ರೆ ಅರ್ಜೆಂಟ್ ಕೆಲಸ ಇದೆ ಅಂತ ಹಾಗೆ ಹೊರಟೋಗ್ಬಿಟ್ರು. ತೇಜಸ್ ಆತರ ಹುಡುಗ ಅಲ್ಲ. ಎಷ್ಟೇ ಅರ್ಜೆಂಟ್ ಕೆಲಸ ಇದ್ರು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗುವಂತವನು. ಇವತ್ ಯಾಕೆ ಹಾಗೆ ಹೋದ? ನನ್ಗೆ ಯಾಕೋ ನಿಮ್ಮಿಬ್ಬರ ಮೇಲೆ ಅನುಮಾನ. ನೀವೇನು ಕಿತಾಪತಿ ಮಾಡಿಲ್ಲ ತಾನೇ? ಇಲ್ಲ ಅಮ್ಮ. ಅಕ್ಕ, ನಾವೀಗ ಅವನು ಕೊಟ್ಟಿರೋ ಕಾಟಕ್ಕೆ ಅವ್ನು ಯಾವ ಹುಡುಗಿನ ನೋಡಕ್ಕೆ ಹೋಗಲ್ಲ ಅನ್ಸುತ್ತೆ. ಅವ್ನು ಯಾವ ಹುಡುಗಿ ನೋಡ್ತಾನ ಬಿಡ್ತಾನ, ನನ್ ತಂಟೆಗೆ ಬರ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಖಂಡಿತ ಬರಲ್ಲ ಬಿಡು. ಅವನಿಗೆ ನಾವು ಮಾಡಿದ ಸನ್ಮಾನ ಸಕ್ಕತ್ತಾಗಿತ್ತು. ಯಾಕಕ್ಕ ಸೈಲೆಂಟ್ ಆಗ್ಬಿಟ್ಟೆ? ಏನಾಯ್ತು? ಏನಿಲ್ಲ ಬಿಡು ಅಂಜು. ಪರವಾಗಿಲ್ಲ ಹೇಳೆ, ನಾನೇನು ಅನ್ಕೊಳಲ್ಲ. ಇವತ್ತೆಲ್ರು ತನ್ನ ಗಂಡನ ಆಯಸ್ ಗಟ್ಟಿಯಾಗಿರ್ಲಿ, ತನ್ನ ಮಾಂಗಲ್ಯ ಭಾಗ್ಯ ಚೆನ್ನಾಗಿರ್ಲಿ ಅಂತ ಪಾದ ಪೂಜೆ ಮಾಡ್ತಾರೆ. ಆದ್ರೆ ನಾನೇನು ಮಾಡ್ತಿಲ್ಲ, ಅದಕ್ಕೆ ಬೇಜಾರಾಗ್ತದೆ ಅಂಜು. ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ಪಾದ ಪೂಜೆ ಮಾಡೋದು ಮದ್ವೆ ಆದ್ಮೇಲೆ ಮಾತ್ರ. ನಂದು ಆಲ್ರೆಡಿ ಮದ್ವೆ ಆಗಿ ಹೋಗಿದೆ. ಏನೇ ಹೇಳ್ತಾ ಇದ್ಯಾ? ಮದ್ವೆ ಆಗಿದ್ಯಾ? ಆಗಿದೆ ಮನ್ಸಲ್ಲಿ. ಹಾಗ ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ ಕಣೆ. ಎಲ್ರು ಮದ್ವೆ ಆಗ್ಬೇಕು ಅಂತಾನೆ ಪ್ರೀತಿ ಮಾಡೋದು. ಯಾಕೋ ಏನೋ ಪ್ರೀತಿನ ಉಳಿಸ್ಕೊಳಕಾಗ್ದೆ ಕಳ್ಕೊಂಡ್ ಬಿಡ್ತಾರೆ. ಆದ್ರೆ ನಮ್ ಪ್ರೀತಿ ಹಾಗಲ್ಲ. ಮದ್ವೆ ಆಗಿದೀವಿ ಅನ್ಕೊಂಡೆ ಪ್ರೀತಿ ಮಾಡಿದ್ದು, ಗಂಡ ಹೆಂಡತಿ ಅನ್ಕೊಂಡೆ ಜೊತೆಗಿದ್ದಿದ್ದು. ಅದಕ್ಕೆ ಪಾದ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದು. ಅದಕ್ಕೆ ಯಾಕಾಗ ತಲೆ ಕೆಡ್ಸ್ಕೊತೀಯ? ಮಾಡಿದ್ರೆ ಆಯ್ತು ಬಿಡು. ಅದಾಗಲ್ಲ ಕಣೆ ಅಂಜು. ಈಗೇನು ನೀನ್ ಹುಡ್ಗಂಗ್ ಪಾದ ಪೂಜೆ ಮಾಡ್ಬೇಕು ತಾನೆ? ಆರಾಮಾಗಿ ಮಾಡ್ಕೊಳೆ, ಯಾರು ಬೇಡ ಅಂದ್ರು? ಅವ್ರ ಮನೆಗ್ ಹೋಗೋ ಹಾಗಿದ್ರೆ ನಾನ್ ಯಾಕೆ ಹೀಗೆ ಹೇಳ್ತಿದ್ದೆ? ಅವ್ರ ಮನೆಗ್ ಹೋಗೋ ತರ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಪಾದ ಪೂಜೆ ಮುಗಿಸ್ಕೊಂಡ್ ಬಂದಿರ್ತಿದ್ದೆ. ಆದ್ರೆ ಅವ್ರ ಮನೆಗ್ ಹೋಗೋಕ್ ಆಗೋದಿಲ್ಲ ಅಂಜು. ನೀನ್ ಅವ್ರ ಮನೆಗ್ ಹೋಗೋ ಅಗತ್ಯನೇ ಇಲ್ಲ. ನಿನ್ ಹುಡ್ಗನ್ ಇಲ್ಲಿಗೆ ಕರ್ಸಿದ್ರೆ ಆಯ್ತು. ಇಲ್ಲಿ ಕರ್ಸದ ಹೇಗೆ? ಮನ್ಸಿದ್ರೆ ಮಾರ್ಗ ಅನ್ನೋ ಮಾತ್ ಕೇಳಿಲ್ವಾ? ಮನ್ಸ್ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಮನ್ಸ್ ಮಾಡ್ಬೇಕಷ್ಟೆ. ಏನಪ್ಪಾ ಇವಳು ರಾಕೆಟ್ ಸೈನ್ಸ್ ಎಲ್ಲ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡ. ಸಿಂಪಲ್ ಅಂದ್ರೆ ಸಿಂಪಲ್. ಆ ಸುಹಾಸಿನಿ ಅನ್ನೋಳು ಇನ್ಮೇಲಿಂದ ಧ್ರುವನ ನಾನೇ ನೋಡ್ಕೊಳ್ತೀನಿ ಅಂತ ಅಗ್ರಜನ್ ಮುಂದೆ ಬಿಲ್ಡಪ್ ಕೊಟ್ಟಿದ್ ನೋಡಿದ್ರೆ ನಮ್ ಧ್ರುವ ಹುಷಾರಾಗ್ಬಿಡ್ತಾನೆ, ಅವಳು ಸಂಜೀವಿನಿ ಪರ್ವತ ತಂದು ಸರಿ ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ನೀನೇ ತಿನ್ಸ್ತಿದ್ಯಾ? ಎಲ್ಲೋದ್ಲು ಆ ಬಿಲ್ಡಪ್ ಪ್ರಾಣಿ? ಇನ್ನಲ್ಲಿಗ್ ಬಾವಾ, ನಾವ್ ಅಮ್ಮನ ಮನೆಗೆ ಹೋಗಿದ್ದಾರೆ. ಅವಳಿಗೆ ಅಲ್ಲೇನ್ ಕೆಲ್ಸ ಇದೆಯಂತೆ? ಅವ್ರು ರಾತ್ರಿ ವೇದಾಂತ್ ಹತ್ರ ಮಾತಾಡೋದಿಕ್ಕಂತ ಬಂದಿದ್ರು. ಹೌದಾ? ಯಾಕೆ? ಅದಿತಿಗೆ ಮದ್ವೆ ಫಿಕ್ಸ್ ಆದಾಗಿಂದ ಅವಳ ನೋಡಕ್ ಹೋಗಿಲ್ಲ. ನನಗೆ ಅವಳು ಬೇರೆ ಅಲ್ಲ, ಆದ್ಯ ಬೇರೆ ಅಲ್ಲ. ಅದು ಅಲ್ಲದೆ ಮೊನ್ನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ಮಂಜು ಅವರು ಬೇಜಾರ್ ಮಾಡ್ಕೊಂಡಿರ್ತಾರೆ. ನನ್ನಿಂದಾನೇ ಅವ್ರ ಕೆಲ್ಸ ಹೋಗಿದೆ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ಮನೆಗ್ ಒಂದ್ಸತಿ ಕರ್ಕೊಂಡ್ ಹೋಗು, ಅವ್ರಿಗೆ ಸಮಾಧಾನ ಆದಂಗೂ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಅದಿತಿಗೂ ವಿಶ್ ಮಾಡ್ದಂಗ ಆಗುತ್ತೆ ಅಂತ ನಿಮ್ಮ ಅಣ್ಣನ ಹತ್ರ ಬಕೆಟ್ ಹಿಡಿತಿದ್ಲು. ನಿಮ್ಮ ಅಣ್ಣ ಗೊತ್ತಲ್ಲ, ತಾಯಿಗೆ ತಕ್ಕ ಮಗ.
ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ನನ್ನನ್ನು ಬಾ ಅಂತ ಕರೆದ್ರು. ನಾನು ರಾಜಣ್ಣ ಮತ್ತೆ ಅಕ್ಕನ್ ನೋಡ್ಕೊಬೇಕು ಬರಲ್ಲ ಅಂತ ಅಂದೆ. ಅದಕ್ಕೆ ಅವರಿಬ್ರು ಹೋದ್ರು. ಬಟ್ ಅವಳೇನೋ ಸ್ಕ್ಯಾಮ್ ಮಾಡ್ತಿದ್ದಾಳೆ ಅಂತ ನಿಂಗೆ ಅನಿಸ್ತಿಲ್ವಾ? ಸ್ಕ್ಯಾಮ್ ಇದೆ, ಏನ್ ಮಾಡ್ತಿರ್ಬೋದು ಬಾವಾ? ಹಾರೋಡಿನತ್ತಿ ಅವಳು ನನ್ನ ಆರ್ತಿ ಮದುವೆ ಟೈಮಲ್ಲೂ ಸ್ಕ್ಯಾಮ್ ಮಾಡಿದ್ಲು. ಆಮೇಲೆ ನಿನ್ನ ಅಗ್ರಜನ್ ಮದುವೆ ಟೈಮಲ್ಲೂ ಹಾಗೆ ಮಾಡಿದ್ಲು. ಈಗ ಅದಿತಿ ಮದುವೆ ಟೈಮಲ್ಲೂ ಏನೋ ಮಾಡಕ್ ಟ್ರೈ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ. ನಾವ್ ಅಷ್ಟೆಲ್ಲ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡ್ಬೇಕಾಗಿಲ್ಲ ಬಿಡಿ ಬಾವಾ. ಯಾಕಂದ್ರೆ ಅದಿತಿ ನಮ್ ರಾಜಣ್ಣನೇನ್ ಮದ್ವೆ ಆಗ್ತಿಲ್ವಲ್ಲ. ಹಾಗಂತ್ಯ? ಹಾ ಬಾವಾ, ಅವ್ರ ಜೊತೆ ವೇದಾಂತ್ ಹೋಗಿರೋದ್ರಿಂದ ಅವ್ರ ಅಷ್ಟು ಈಸಿಯಾಗಿ ಆಟ ಆಡೋದಕ್ಕಾಗಲ್ಲ. ಯಾಕಂದ್ರೆ ಅದಿತಿ ಮದ್ವೆ ಜವಾಬ್ದಾರಿನ ವೇದಾಂತ ತಗೊಂಡಿರೋದಲ್ವಾ. ಇದು ಕೂಡ ನಮ್ಮ ಮನೆ ತರನೇ ಅಲ್ವಾ? ನಿಶ್ಚಿತಾರ್ಥ ದಿನ ಇನ್ನೂ ಗೊತ್ತು ಮಾಡಿಲ್ಲ. ಗೊತ್ತಾದ್ಮೇಲೆ ಖಂಡಿತ ತಿಳಿಸ್ತೀವಿ. ಹೌದು, ನಿಮ್ಮನ್ನು ಬಿಟ್ಟು ನಾವು ಮದುವೆ ಮಾಡೋದಕ್ಕಾಗಲ್ಲ. ನಿಮ್ಮ ಆಶೀರ್ವಾದ ನಮ್ಮ ಅದಿತಿ ಖಂಡಿತ ಬೇಕು. ಕಾರಲ್ಲಿ ಬರ್ತಾ ಅರ್ಚಕರು ಫೋನ್ ಮಾಡಿದ್ರು. ಬರೋ ಶುಕ್ರವಾರ ಮುಹೂರ್ತ ಚೆನ್ನಾಗಿದೆ ಅಂತೆ. ಎಂಗೇಜ್ಮೆಂಟ್ ಅನ್ನ ಇಟ್ಕೊಳ್ಬಹುದು ಅಂತ ಹೇಳಿದ್ದಾರೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಕನ್ಫರ್ಮ್ ಮಾಡ್ತೀನಿ. ಮಂಜು ಅವರೇ, ಹುಡುಗ ಫಿಕ್ಸ್ ಆದ್ಮೇಲೆ ಎಂಗೇಜ್ಮೆಂಟ್ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಮೊದಲು ಎಂಗೇಜ್ಮೆಂಟ್ ಮುಗಿಸಿ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ನಮ್ಗೇನೋ ಮಾಡ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಗಂಡಿನ ಮನೆಯವ್ರನ್ನೂ ಒಂದು ಮಾತು ಕೇಳ್ಬೇಕಲ್ವಾ? ಅವ್ರ ಒಪ್ಪಿಗೆ ಕೊಟ್ರೆ ಮಾಡಬಹುದು. ಅದು ಸರಿ, ಫೋನ್ ಮಾಡಿ ಕೇಳೋಣ. ಶುಭಸ್ಯ ಶೀಘ್ರಂ. ಸುಮ್ಮನೆ ಹೇಳ್ತಾರ ಜನ? ವೇದ, ಹಾಮ ಕೇಳ್ತೀನಿ. ಮಂಜೂರ್, ನಿಮ್ ಕೆಲ್ಸ ಹೇಗ್ ನಡೀತಿದೆ? ಏನು ತೊಂದರೆ ಇಲ್ಲ ಅಲ್ಲ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಅಮ್ಮ ಮಾತಾಡ್ದೆ. ಬರೋ ಶುಕ್ರವಾರ ಗಂಡಿನ ಕಡೆಯವರಿಗೆ ಒಪ್ಪಿಗೆ ಇದೆಯಲ್ಲ, ನೀವು ಓಕೆ ಅಂತ ಹೇಳಿದ್ರೆ ಮುಂದುವರಿಸ್ಬೋದು. ಅವರೇ ಒಪ್ಪಿಗೆ ಕೊಟ್ಟ ಮೇಲೆ ನಮ್ದೇನಿದೆ, ನಮಗೂ ಒಪ್ಪಿಗೆನೆ. ಶುಕ್ರವಾರದ ದಿವಸ ನಿಶ್ಚಿತಾರ್ಥ ಮಾಡೋದಕ್ಕೆ ನಮ್ಮ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ. ಹಾಗಾದ್ರೆ ಸರಿಯಪ್ಪ, ಗಂಡಿನ ಕಡೆಯವ್ರಿಗೆ ಈಗಲೇ ತಿಳಿಸ್ತಾರೆ. ಹೌದು, ಮದ್ವೆ ಹೆಣ್ಣು ಕಾಣಿಸ್ತಿಲ್ಲ. ಒಳಗಡೆ ರೂಮಲ್ಲಿದ್ದಾಳೆ. ಅಣ್ಣ, ಅದು ನೀನು ಅದಿತಿ ಮದ್ವೆನ ನೀನೇ ಮುಂದೆ ನಿಂತು ನಡ್ಸ್ಕೊಡ್ತೀನಿ ಅಂತ ಚಿಕ್ಕತೆಗೆ ಪ್ರಾಮಿಸ್ ಮಾಡಿದ್ಯಾ ಅಲ್ವಾ? ಹೌದು. ಯಾಕೆ? ಏನಿಲ್ಲ, ನೀನು ಅದಿತಿ ಮನ್ಸಲ್ಲಿ ಏನಿದೆ ಅಂತ ಹೇಳಿ ವಿಚಾರಿಸಿದ್ಯಾ? ಅವಳಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಿದ್ಯಾ? ಯಾಕೆ ಹೇಳ್ತಿದ್ಯಾ ಅದ್ಯಾ? ಅಣ್ಣ, ಮದ್ವೆ ವಿಷಯದಲ್ಲಿ ಹುಡುಗಿರು ತುಂಬಾನೇ ಕನ್ಫ್ಯೂಸ್ಡ್ ಆಗಿರ್ತಾರೆ. ಅಪ್ಪ ಅಮ್ಮ ತೋರ್ಸಿರೋ ಹುಡುಗನ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಅಕಸ್ಮಾತ್ ಒಪ್ಕೊಂಡ್ರು ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ, ಆ ಹುಡುಗ ಹೇಗೆ ಅಡ್ಜಸ್ಟ್ ಆಗ್ತಾನ ಅಂತ. ಯಾಕೆ ಅಂತಂದ್ರೆ ಅವ್ರಿಗೆ ಅವ್ರದ್ದಾದ ಕನ್ಸುಗಳಿರತ್ತೆ. ಆ ಹುಡುಗ ಹೀಗಿರ್ಬೇಕು, ಹಾಗಿರ್ಬೇಕು, ಅಪ್ಪ ಅಮ್ಮಂಗ್ ಅಡ್ಜಸ್ಟ್ ಆಗ್ಬೇಕು ಅಂತ. ಅದ್ರಲ್ಲೂ ಅದಿತಿ ಸ್ವಲ್ಪ ಜಾಸ್ತಿನೇ ಅವ್ರ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾಳೆ. ಅವ್ಳ ಮದ್ವೆ ಆಗೋ ಹುಡುಗ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ. ಇಷ್ಟೆಲ್ಲ ಯೋಚನೆ ಮಾಡೋ ಹುಡುಗಿ ಸಡನ್ ಆಗಿ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನೊಂದ್ಸಲ ಅವಳ ಮನ್ಸಲ್ಲಿ ಏನಿದೆ ಅಂತ ಹೇಳಿ ಕೇಳ್ಬೇಕು ಅಂತ ಅನ್ಸ್ತಾ ಇಲ್ವಾ? ಯಾಕೆ ಅಂತಂದ್ರೆ ಅವಳು ಯಾರನ್ನಾದ್ರೂ ಇಷ್ಟ ಪಡ್ತಾ ಇರ್ಬೋದು ಅಲ್ವಾ? ನೀನ್ ಹೇಳೋದು ನಿಜ ಅದ್ಯಾ.
ಅವಳ ಮನಸ್ಸಲ್ಲಿ ಏನಿದೆ ಅಂತ ಸರಿಯಾಗಿ ತಿಳ್ಕೊಳ್ತೀನಿ ನಿರ್ಧಾರ ತಗೊಂಡ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಅದು ಅಲ್ಲದೆ ಅವಳ ಮಗ ವಿಚಾರದಲ್ಲಿ ಅವಳ ಒಪ್ಪಿಗೆ ಇಲ್ಲದೆ ನಾವಾಗೆ ನಿರ್ಧಾರ ತಗೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ನಾನು ಅವಳ ಹತ್ರ ಮಾತಾಡೆ ಪರಿಯ ಮನೆಗೆ ಮದುವೆ ಆಗೋದಕ್ಕೆ ರೆಡಿ ಇದ್ದಾಳೆ ಅಂತ ಮಾತು ಕೊಟ್ಟಿದ್ದು. ಅಂಡ್ ಮೋರ್ ಓವರ್ ಅದೇನಾಗ ಅವಳ ನೋಡಿದ್ರೆ ಅವಳು ಲವಲ್ ಎಲ್ಲ ಬಿದ್ದು ತಲೆ ಕೆಡ್ಸ್ಕೊಳ್ಳೋ ಹುಡುಗಿ ತರ ಕಾಣೋದಿಲ್ಲ. ಶಿ ಇಸ್ ವೆರಿ ಬೋಲ್ಡ್. ಹಾಗೇನಾದ್ರೂ ಯಾರಾದ್ರೂ ಇಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ಅವಳ ನನ್ನ ಹತ್ರ ಕೇಳಿದಾಗ ಹೇಳಿರೋಳು. ಒಂದ್ ವೇಳೆ ಮುಚ್ಚಿಟ್ಟಿಲ್ಲು ಅಂತಾನೆ ಅಂದ್ಕೊ, ಅವಳ ಬಿಹೇವಿಯರ್ ನೋಡೆ ನಮ್ಗೆ ಗೊತ್ತಾಗೋಗುತ್ತೆ. ನೀನ್ ಅನ್ಕೊಂಡ ಹಾಗೆಲ್ಲ ಏನೂ ಇಲ್ಲ ಅದ್ಯಾ. ಈ ಮದ್ವೆಗೆ ಅವಳು ಪೂರ್ತಿಯಾಗಿ ಒಪ್ಕೊಂಡಿದ್ದಾಳೆ. ಹಾ ಅಣ್ಣ, ನೀ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ಮೇಲೆ ಕ್ಲಾರಿಟಿ ಇರುತ್ತೆ ಬಿಡು. ಅಣ್ಣನ ಹತ್ರ ಮಾತಾಡಿದ್ರೆ ಅದಿತಿ ಲವ್ವಿಗೆ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಏನೂ ಆಗೋ ತರ ಕಾಣ್ತಿಲ್ಲ. ಈಗ ಅಣ್ಣನ ಜೊತೆ ನಿಲ್ಲೋದನ್ನ ನನ್ನ ಪಾಲಿಗೆ ಉಳಿದಿರೋದು ಅನ್ಸುತ್ತೆ. ಏನಯ್ಯ ಮಾಡ್ತಿದ್ಯಾ? ಪಬ್ಲಿಕ್ ಅಲ್ಲಿ ಯೋಗ್ಯ ಗಣ್ಣಿಗೆ ಯಾರಾದ್ರೂ ಹಾಗೆ ಮಾತಾಡ್ತಾರ? ಯೋ ಸುಮ್ನೆ ಕತೆ ಹೊಡಿಬೇಡ. ಮರ್ಯಾದೆನ ಕೇಳಿ ತಗೊಳೋದಲ್ಲ, ನೋಡಿದ್ರೆ ಕೊಡ್ಬೇಕು ಅಂತ ಅನಿಸ್ಬೇಕು. ಗೊತ್ತಾಯ್ತಾ? ಹಾಗಾದ್ರೆ ನನ್ನ ನೋಡಿದ್ರೆ ಮರ್ಯಾದೆ ಕೊಡ್ಬೇಕು ಅನ್ಸುತ್ತ ನನಗೆ. ಒಂದೊಂದ್ಸಲ ಒಂದೊಂದರ ಅನ್ಸುತ್ತೆ, ಅದಕ್ಕೆ ನಾನು ಒಂದ್ಸಲ ಒಂದೊಂದರ ಕರಿತೀನಿ. ನಿನ್ನ ಸೈಕೋ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಅದ್ ನಂಗೂ ಗೊತ್ತಿರೋದೆ. ಒಂಚೂರು ಬಾ, ಎಟಕ್ತಿಲ್ಲ, ಒಂಚೂರು ಹೆಲ್ಪ್ ಮಾಡು. ಬಜಾರಿ ಮಾತು ಉದ್ದಾದ್ರೆ ಸಾಲದು, ನೀನು ಉದ್ದಾಗ್ಬೇಕು, ಮಾಡೋ ಕೆಲ್ಸನೂ ಉದ್ದಾಗ್ಬೇಕು. ನಾವು ನಮ್ಮ ಮೈಂಡ್ ವಾಯ್ಸಲ್ಲಿ ಅದನ್ನೇ ಹೇಳ್ಕೊಂಡಿದ್ವಿ. ನೀನ್ ಆರೋಡಿ ಕಟ್ಔಟ್ ಆಗಿದ್ರು ನನಗೆ ನೀನ್ ಹೆಲ್ಪ್ ಬೇಕಾಗಿಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು, ನನ್ನ ಕೆಲ್ಸನ ನಾನೇ ನೋಡ್ಕೋತೀನಿ. ಶ್ರೀಕಾಂತ, ಸ್ಟೂಲ್ ತಗೊಂಬನ್ರಿ. ಇಡ್ಕೊಳ್ಳಿ ಚೋಟ ಬಸ್. ಇಟ್ಕೊಳ್ರಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಇಡ್ಸ್ಬಿಟ್ಟಿರಾ? ಅಯ್ಯೋ ಅತ್ತಿ ಮೇಡಮ್, ಈ ಕಾಂತಿಗೆ ಒದಿಯಕ್ಕೂ ಬರಲ್ಲ, ಬೀಳ್ಸಕ್ಕೂ ಬರಲ್ಲ. ಕಣ್ಣು ಮುಚ್ಕೊಂಡು ನಂಬೋದು, ಆ ತರ ಕ್ವಾಲಿಟಿ ನಮ್ದು. ಈ ಕಾಂತಂದು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಯಾವಾಗ ಯಾರ ಕಡೆ ಪಾರ್ಟಿ ಚೇಂಜ್ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಸಿಗು, ವಿಚಾರಿಸ್ಕೊಳ್ತೀನಿ. ಹಲೋ, ಯಾ ಹಾಯ್. ಅಯ್ಯೋ ಪ್ಲೀಸ್ ರಾಮಿ. ಕಾಂತ ನೋಟ್ ಮಾಡ್ಕೊಡ್ರಿ. ಸರಿ ಬಸ್. ಏನೇ ಮಾಡ್ತಿದ್ದೀರಾ? ನಂಬರ್ ನೋಟ್ ಮಾಡ್ಕೊಳಕ್ ಹೇಳಿದ್ರು. ಸ್ಟೂಡಿಯೋ ನಿಮ್ಮ ಅಜ್ಜ ಹಿಡ್ಕೋತಾರ? ಸುಮ್ನೆ ಇಟ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ 1 ವರ್ಷದ ಸಂಬಳ ಒಟ್ಟಿಗೆ ಕೊಡ್ಬೇಕಾಗತ್ತೆ. ಬಿಟ್ರೆ ಹೆಂಡತಿ ಬೈತಾನೆ, ಹಿಡ್ಕೊಂಡ್ರೆ ಗಂಡ ಬೈತಾನೆ. ಒಳ್ಳೆ ಮೆಂಟ್ಲು ಫ್ಯಾಮಿಲಿ ಸವಾಸ ಆಯ್ತು. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಮೈಂಡ್ ವಾಯ್ಸ್ ಅಲ್ಲಿ ಬೈದಿದ್ ಸಾಕು, ಗಟ್ಟಿಗೆ ಇಟ್ಕೊಳ್ಳಿ. ಮೈಂಡ್ ವೈಸ್ ರೀಡ್ ಮಾಡೋ ಕಲೆ ನಿಮ್ಗೂ ಬಂದ್ಬಿಡ್ತಾ ಮೇಡಮ್? ಕಾಂತ, ನಿಮ್ಗೆ ಹೇಳ್ತಿದ್ರು, ನೋಟ್ ಮಾಡ್ಕೊಳ್ಳಿ. ಸರಿ ಬಸ್. ಗಟ್ಟಿಗೆ ಇಟ್ಕೊಳ್ಳಿ. ಕಾಂತ, ಸರಿ ಬಸ್, ಬರ್ಕೊತೀನಿ. ಗಟ್ಟಿಯಾಗಿ ಇಟ್ಕೊಳ್ರಿ. ಹಿಡ್ಕೊಂಡಿದ್ದೀನಿ ಮೇಡಮ್. ಯಾ ಶೋ. ಅತ್ತೆ, ಡೆಕೋರೇಷನ್ ಎಲ್ಲ ರೆಡಿ. ಇನ್ನು 1 ಗಂಟೆಯಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ. ಪೂಜೆ ಶುರು ಮಾಡೋಣವಾ? ಅಮೂಲ್ಯ, ಯಾರೋ ಒಬ್ರು ಗೆಸ್ಟ್ ಬರೋರಿದ್ದಾರೆ, ಅವ್ರು ಬಂದ್ಮೇಲೆ ಪೂಜೆ ಶುರು ಮಾಡಿ. ಗೆಸ್ಟ್ ಯಾರಮ್ಮ ಅದು? ಯಾರು ಇನ್ವೈಟ್ ಮಾಡಿದ್ದೀರಾ? ಏನೋ ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಅತ್ತೆ, ಮುಹೂರ್ತ ಮೀರೋಗಲ್ವಾ? ಹಾಗೆಲ್ಲ ಅವರು ಲೇಟ್ ಮಾಡಲ್ಲ, ಪ್ರಾಪರ್ ಟೈಮಿಗೆ ಬರ್ತಾರೆ. ಅಮ್ಮ, ಬರೋದಾಗಿದ್ರೆ ಇಷ್ಟೊತ್ತಲ್ಲಿ ಬರ್ಬೇಕಿತ್ತು. ಇಲ್ಲ ನಾವು ಪೂಜೆನ ಶುರು ಮಾಡೋಣ. ಪರವಾಗಿಲ್ಲ ವೇದ, ಅವ್ರು ಬಂದ್ಮೇಲೆ ಪೂಜೆ ಶುರು ಮಾಡೋಣ.
ಬೆಳಕಿಗೂ. ಈ ಬಟ್ಟೆಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರ ಧ್ರುವ. ನಿಮಗೆ ನನ್ನ ದೃಷ್ಟಿನೇ ತಾಗುತ್ತೆ. ಅಮ್ಮ, ನೀವು ಕಾಳಜಿ ಮಾಡೋದು ನೋಡ್ತಾ ಇದ್ರೆ ಅವ್ನು ನಿಮ್ಮ ಮಗನೇ ಏನೋ, ನಾವೆಲ್ಲ ನಿಮ್ಮ ಮಕ್ಳೇನೋ ಅಂತ ಅನಿಸ್ತಾ ಇದೆ. ಅದೇ ನಿಜ ಅಲ್ವೇನಮ್ಮ? ಅಮ್ಮ, ಬೇಜಾರಾಯ್ತಾ? ಇಲ್ಲಮ್ಮ, ನನಗೆ ನನ್ನ ಮಕ್ಕಳು ನೆನಪಾಯ್ತು ಅಷ್ಟೇ. ಸಾರಿ ಅಮ್ಮ, ನಿಮ್ಮ ಹ್ಯಾಪಿ ಮೂಡ್ನ ಹಾಳು ಮಾಡಿದಕ್ಕೆ. ಅಯ್ಯೋ, ಆ ಥರ ಏನೂ ಇಲ್ಲಮ್ಮ. ಬನ್ನಿ, ಪೂಜೆಗೆ ಹೊತ್ತಾಯ್ತು ಅಲ್ವಾ, ಹೋಗೋಣ. ಹೋಗಿ ಪೂಜೆ ಮಾಡಿ. ನಾಚ್ಕೋಬೇಕು, ನೀವೀಗ ನಮ್ಮ ಫ್ಯಾಮಿಲಿ ಮೆಂಬರ್, ಮನೆಯವರು. ದಯವಿಟ್ಟು ಪೂಜೆ. ಹೋಗಮ್ಮ ವೈಜಯಂತಿ. ವೈಜಯಂತಿ ಅವರೇ ಬನ್ನಿ, ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋಣ. ಲಕ್ಷ್ಮೀ ನಮ್ಮಮ್ಮಣಿ ಸೌಭಾಗ್ಯ ಲಕ್ಷ್ಮೀ ನಿರ್ಜಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜೆಯ ತಾಂಗಳ ಧ್ವನಿಯ ಮಾಡುತ್ತ ಸಜನ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಖಂಡಿತ ನೀವು ಹೇಳೋ ಹಾಗೆ ಹಾಗೆ. ನಮ್ಗೆ ನಮ್ಮ ಅದಿತಿದೆ ಚಿಂತೆ ಆಗಿತ್ತು, ಎಲ್ಲಿ ಅವಳು ಮದ್ವೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈಗ ನಿಮ್ ಮಾತನ್ನ ಕೇಳಿದ್ಮೇಲೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನಿಸ್ತಿದೆ. ಈ ನಿಮ್ಮ ಉಪಕಾರ ಮತ್ತೆ ಋಣಾನ ನಾನು ಯಾವತ್ತೂ ಮರೆಯಲ್ಲ ಸುಹಾಸಿನಿಯವರೇ. ಚಚೆ, ಏನ್ ಮಾಡ್ತಾ ಇದ್ದೀರಾ? ನನಗಿದೆಲ್ಲ ಇಷ್ಟ ಆಗಲ್ಲ. ನೋಡಿ, ಋಣ ಉಪಕಾರ ಇದೆಲ್ಲ ಮಾತಾಡಕ್ ಹೋಗ್ಬೇಡಿ. ನಾವು ನಮ್ಮನೆಯವ್ರಿಗೆ ಸಹಾಯ ಮಾಡದೆ
ಬೇರೆಯವ್ರಿಗೆ ಮಾಡಕ್ಕಾಗತ್ತಾ? ನಾವಿದನ್ನ ನಮ್ ಕರ್ತವ್ಯ ಅಂತ ತಿಳ್ಕೊಂಡ್ ಮಾಡ್ತಾ ಇದೀವಿ. ನೀನೇನ್ ಕೇಳ್ತೀಯ ಅಂತ ನನ್ಗೆ ಗೊತ್ತು ಪರಮಾನಂದ. ಆ ಅದಿತಿ ಮದ್ವೆ ಹೇಗೋ ನಡೀತಾ ಇತ್ತು. ಆ ಪರಿಮಳನ್ನ ಕರೆದು ನೀನ್ ಯಾಕೆ ಉಪಚಾರ ಮಾಡಿದೆ ಅಂತ ತಾನೆ? ಯಾಕೆ ನಿನಗ್ ಗೊತ್ತಿಲ್ವಾ ನಾನು ಯಾವ ಕೆಲ್ಸನೂ ಲಾಭ ಇಲ್ಲದೆ ಮಾಡಲ್ಲ ಅಂತ? ಒಂದ್ ವೇಳೆ ಅದಿತಿ ಏನಾದ್ರೂ ನಾನು ಧ್ರುವನ್ನ ಲವ್ ಮಾಡ್ತಾ ಇದ್ದೀನಿ, ಅವನನ್ನೇ ಮದ್ವೆ ಆಗ್ತೀನಿ, ಇಲ್ಲ ಅಂದ್ರೆ ನೆಗದ್ ಬಿದ್ದು ಹೋಗ್ತೀನಿ ಅಂತ ಹೇಳಿದ್ರೆ ಏ ಮನೆ ಬುದ್ಧಿವಂತ ವೇದಾಂತ್ ಅವರಿಬ್ಬರಿಗೂ ಗಟ್ಟಿ ಮೇಳ ಉದಿಸ್ಬಿಡ್ತಾನಷ್ಟೇ. ಮದ್ವೆ ಮಾಡಿ ಮನೆ ತುಂಬಿಸ್ಕೋತಾನೆ. ಹೌದು, ಇದೇ ಕಾರಣಕ್ಕೆ ಪರಿಮಳಂಗೆ ದುಡ್ಡಿನ ಸಮಸ್ಯೆ ಇದೆ ಅಲ್ವಾ? ಆಮೇಲೆ ಯಾವುದೇ ಕಾರಣಕ್ಕೂ ಮದ್ವೆ ಕ್ಯಾನ್ಸಲ್ ಆಗ್ಬಾರ್ದಲ್ಲ. ಅದಕ್ಕೆ ಅದಿತಿ ಮದ್ವೆ ಖರ್ಚನ್ನ ನಾವೇ ನೋಡ್ಕೋತೀವಿ ಅಂತ ವೇದಾಂತ್ ಪರಿಮಳ ಮುಂದೆ ಹೇಳಿದ್ದು. ಮದ್ವೆ ಖರ್ಚನ್ನ ನಾವೇ ನೋಡ್ಕೊಟ್ರೆ ಯಾವುದೇ ಕಾರಣಕ್ಕೂ ಮದ್ವೆ ನಿಲ್ಲಲ್ಲ. ಮದ್ವೆ ಆಗಿ ಅವಳು ಆರಾಮಾಗಿ ಗಂಡನ ಮನೆ ಸೇರ್ಕೋತಾಳೆ. ನಂದಾರಿ ಈಸಿ ಆಗತ್ತೆ. ಈ ವಸಿಷ್ಠ ಕುಟುಂಬದ ಹುಡುಗರಿಗೆ ಟೇಸ್ಟ್ ಅನ್ನೋದೇ ಇಲ್ಲ. ಇಬ್ರು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ. ಈಗ ಮೂರನೇವಳು ಕೂಡ ಇಲ್ಲಿಗೆ ಬಂದು ಒಕ್ಕರ್ಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಆ ಅದಿತಿ ನೆರಳು ಧ್ರುವನ್ ಮೇಲೆ ಯಾವುದೇ ಕಾರಣಕ್ಕೂ ಬೀಳ್ಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.